ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈ ಒಂದು ವಿಚಾರದಲ್ಲಿ ಬಹಳ ಸೂಕ್ಷ್ಮ ವಿಚಾರ ಏನು ಗೊತ್ತಾಯಿತು ನಟರಾಜ್ ಗೌಡ್ರೆ, ಇದರಲ್ಲಿ ಯಾವೊಬ್ಬ ಪ್ರಜೆನೂ ಏನು ಮಾಡಲಾರ್ದಂಥ ಸ್ಥಿತಿಲಿ ಇದ್ದಾನ ಅಂತ ಒಂದು ಡೌಟ್ ಬರುತ್ತೆ. ನೀವೇನೇ ಜಾಗೃತಿ ಆಯಿತು, ನನಗೆಲ್ಲ ಜಾಗೃತಿ ಇದೆ. ಸುಭಾಷ್ ಅವರು ಹೇಳ್ತಾ ಇದ್ರು 22 ಕಡೆ 28 ಕಡೆ ಇದ್ದಾಗ ಚುನಾವಣಾ ಆಯೋಗ, ಒಂದು SIT, ಒಂದು ಪೊಲೀಸು, ಒಂದು ದೂರು, ಒಂದು ತನಿಖೆ, ಇವೆಲ್ಲ ಸ್ಟೇಜ್ಗಳು. ಸೆಷನ್ಸ್ ಕೋರ್ಟು, ಆನಂತರದ ಹೈಕೋರ್ಟು, ಸುಪ್ರೀಂ ಕೋರ್ಟು, ಇವೆಲ್ಲ ಸ್ಟೇಜಸ್ ಬರ್ತವೆ. ಒಂದು ಆಯೋಗದ ಮೇಲೆ ಈ ಥರ ನೇರ ಹಾಡು ಹಗಲೇ ನಿಂತ್ಕೊಂಡು ದೇಶದ ಒಬ್ಬ ಪ್ರಜೆ ಇಂಥ ಒಂದು ಗಂಭೀರ ಆರೋಪವನ್ನು ನೀವು ಮತ್ತೆ ಕಳ್ಳರಿದ್ದೀರಿ ನೀವು ಅಂತ, ಚುನಾವಣಾ ಆಯೋಗ ನೀವೆಲ್ಲ ಥೀವ್ಸ್ಗಳ ಕೂಟ ನೀವು ಅಂತ, ಕಳ್ಳರ ಕೂಟ ನಿಮ್ಮದು, ಈ ಥರ ಮತ ಕದ್ದಿದ್ದಾರೆ, ಇಲ್ಲಿ ಏನು ಮಾಡ್ತಾಯಿದ್ರಿ ನೀವು? 22 ಬೂತ್ಗಳಲ್ಲಿ ಬೇರೆ ಬೇರೆ ಫೋಟೋ, ಒಂದೇ ಫೋಟೋ ಬೇರೆ ಬೇರೆ ಹೆಸರಲ್ಲಿ ಮತ ಏನು ಮಾಡ್ತಿದ್ರಿ ಅಂತ ಕೇಳಿದಾಗ ಚುನಾವಣಾ ಆಯೋಗ ಫಸ್ಟ್ ರಿಪ್ಲೈ ಕೊಡಬೇಕು. ಈಗ ನಾನು ಅವರಲ್ಲೇ ಸುಭಾಷ್ ಹೋಗಾರ್ ಅವ್ರು ಹೇಳ್ತಾ ಇದ್ರು ಏನಂತ, ಬೇಸ್ಲೆಸ್ ಅಲಿಗೇಷನ್ಸು, ಇಷ್ಟೇ ಅವ್ರ ರಿಯಾಕ್ಷನ್ಸು, ಅದೊಂದು ಟ್ವೀಟ್ ಮಾಡಿಬಿಡೋದು, ಇದು ಬೇಸ್ಲೆಸ್ಸು, ಇದಕ್ಕೇನು ಆಧಾರ ಇಲ್ಲ, ಈಸಿ, ಅದು ಸುಮ್ಮನೆ ಅವ್ರ ಮೂರ್ಖ, ಅವನೇನೋ ಪಪ್ಪು, ಅವನೇನೋ ಗೊಂಬೆ, ಇವನೇನೋ ಸುಮ್ಮನೆ ಹೇಳ್ತಾನೆ, ಇದು ಈಸಿಯೆಸ್ಟ್ ವೇ. ನಾನು ಹೇಳೋದು ಈ ಥರದೊಂದು ವಿಚಾರ ಬಂದಾಗ ಅವರು ಅದೇ ಫೈಲ್ ಇಟ್ಕೊಂಡು ಬರಬೇಕು. ಬರಪ್ಪ ರಾಹುಲ್ ಗಾಂಧಿ, ನೀನು ಏನೇನು ಫೈಲ್ ತೋರಿಸ್ತಾ ಇದ್ದೆ, ನಾನು ಕತೆ ಹೇಳ್ತೀನಿ ಬಾ ಅಂತ ಕೇಳಬೇಕು. ಇಲ್ವಾ ಅವರಿಗೆ ಮೇಲು ನೋಟಕ್ಕೆ, ಪ್ರೈಮಾ ಫೇಸಿ ನಾನು ಮಾತಾಡ್ತಿರೋದು, ಮೇಲು ನೋಟಕ್ಕೆ ರಾಹುಲ್ ಗಾಂಧಿ ಮಾತಲ್ಲಿ ಸತ್ಯ ಇದೆ ಅಂತ ಅನ್ನಿಸ್ದಾಗ, ಅವತ್ತು ಹರಿಯಾಣದ ಚುನಾವಣಾ ಸಂದರ್ಭದಲ್ಲಿ ಯಾರ ಚುನಾವಣಾ ಅಧಿಕಾರಿಗಳಿದ್ರು, ಮತಪಟ್ಟಿ ಪರಿಷ್ಕರಣೆ ಯಾರು ಮಾಡಿದ್ರು, ಯಾವ ಆಫೀಸರ್ ಇದ್ರು, ಯಾವ ಬೂತ್ಗಳಲ್ಲಿ ಏನು ನಡೆದಿತ್ತು, ಈ ಬ್ರೆಜಿಲ್ ಮಾಡೆಲ್ ಯಾರು, ಈ ಫೋಟೋ ಹಿಂಗೆ ಇಷ್ಟೊಂದು ಕಡೆ ಹಚ್ಚಾಯಿತು, ಇದೆಲ್ಲ ತನಿಖೆ ಆದರೂ ಮಾಡಿಸ್ಬೇಕಾಗತ್ತೆ. ಆ ತನಿಖೆ ಮಾಡಿಸಿ ಅವರು ಇಟ್ಟಾಗ ಒಂದು ನಂಬಿಕೆ. ಅದು ಇಲ್ಲದೆ ಇದ್ರೆ ನಾನು ಕದಿಲ್ಲಪ್ಪ, ಸುಮ್ಮನೆ ಅವನೇನೋ ಹೇಳ್ತಾನೆ ರೀ, ಈ ಥರದ್ದು ವೇಗ್ ಆನ್ಸರ್ಸ್ ಇದೆಯಲ್ಲ, ಇದು ಕನ್ವಿನ್ಸ್ ಮಾಡಲ್ಲ ಪ್ರಜೆಗಳನ್ನ ಅಂತ ಹೇಳಿ. ಈಗ ಚುನಾವಣಾ ಆಯೋಗ ಪ್ರಾಮಾಣಿಕವಾಗಿದ್ರೆ, ಓಕೆ, ಚುನಾವಣಾ ಆಯೋಗ ಬಿಜೆಪಿ ಕೈ ಜೋಡಿಸಿ ಕಳ್ತನ ಮಾಡ್ತಾ ಇಲ್ಲ ಅನ್ನೋದಾದ್ರೆ, ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರ ಆರೋಪಗಳಿಗೆ ಇಲ್ಲ ನಾನು ಉತ್ತರ ಕೊಡ್ತೀನಿ, ಉತ್ತರ ಕೊಡ್ತೀನಿ ಅನ್ನೋದಾದ್ರೆ, ಆಳಂದದಲ್ಲಿ ಏನ್ ಮಾಡಿದ್ರು, ನಾವು ಪ್ರೊಟೆಸ್ಟ್ ಮಾಡಿದ್ವಿ, ಪೊಲೀಸ್ ಅವರೇ ದೂರು ಕೊಟ್ರು. ಚುನಾವಣಾ ಆಯೋಗನೇ ನಮ್ಮ ಮನವಿಯನ್ನ ಅವ್ರು ಚುನಾವಣಾ ಆಯೋಗನೇ ದೂರಾಗಿ ಪರಿವರ್ತನೆ ಮಾಡಿ ಕಂಪ್ಲೇಂಟ್ ಕೊಟ್ರು. ಪೊಲೀಸ್ ಕಂಪ್ಲೇಂಟ್ ಅವರೇ 518 ಜೆನ್ಯೂನ್ ಆಗಿ ಒಂದು 16-18 ಕೋರಿಕೆ ಇತ್ತು ಅದರಲ್ಲಿ, ಇಂತ ಜೆನ್ಯೂನ್ ಕೋರಿಕೆಗಳಷ್ಟೇ ಇದ್ದು. ಆಯ್ತಾ, ಈಗ ನಾವೀಗ ಮತ್ತೆ ಅದೇ ಆರೋಪವನ್ನು ನಾವು ಮಾಡಿದ್ದೀವಿ. ಮಾದೇವಪುರದ ಮೇಲೆ ನಾವು ಮಾದೇವಪುರ ತೋರಿಸಿ ಬೆಂಗಳೂರು ಸೆಂಟ್ರಲ್ ಆರೋಪ ಮಾಡಿದ್ದೀವಿ. ಚುನಾವಣಾ ಆಯೋಗ ತನಿಖೆ ಕೊಡ್ಲಿ, ಕಂಪ್ಲೇಂಟ್ ಕೊಡ್ಲಿ. ಈಗ ನಮ್ಮ ಮನವಿನ ಮೊನ್ನೆ DK ಶಿವಕುಮಾರ್ ಹೋಗಿದ್ರು ಚುನಾವಣಾ ಆಯೋಗಕ್ಕೆ, ಲೆಟರ್ ಕೊಟ್ಟು ಬಂದಿದ್ದಾರೆ, ತನಿಖೆ ಮಾಡಿಸಿ ಈ ತರ ದೂರ ಬಂದಿದೆ, ಈ ತರ ಆಗಿದೆ ಅಂತ ಕೊಟ್ಟು ಬಂದಿದ್ದಾರೆ, ಡಾಟಾ ಸಮೇತ ಕೊಟ್ಟು ಬಂದಿದ್ದಾರೆ. ಅವ್ರು ಯಾಕೆ ಅದನ್ನ ಪೊಲೀಸ್ಗೆ ಕಂಪ್ಲೇಂಟ್ ಕೊಡಬಾರದು? ಚುನಾವಣಾ ಆಯೋಗ ಖುದ್ದಾಗಿ ಆಯ್ತು ಹರಿಯಾಣದಲ್ಲಿ ಮಾಡಿದ್ದೀರಾ ಅಂತ ನಾವು ಹೇಳಿದ್ದೀವಿ. ಈಗ ಹೌದು, ಹರಿಯಾಣದಲ್ಲಿ ನೀವು ಕಳ್ತನ ಮಾಡಿದ್ದೀರಾ, ಕಳ್ತನ ಮಾಡಿ ಚುನಾವಣೆ ಗೆದ್ದಿದ್ದೀರಾ, ನೀವು ಕೈ ಜೋಡಿಸಿದ್ದೀರಾ, ನೀವು ಚುನಾವಣಾ ಆಯೋಗ ಅವ್ರ ಕೈ ಜೋಡಿಸಿ ಇಲ್ಲ ನಾವು ಹೇಳಿದ್ದೀವಿ. ಏನಾಗ್ತಿದೆ ಗೊತ್ತಾಗ್ಬಿಟ್ರೆ, ಫ್ರಾಂಕ್ಲಿ ಸ್ಪೀಕಿಂಗ್, ಇನ್ಸ್ಪೆಕ್ಟರ್ ಕದ್ಬಿಟ್ಟಿರ್ತಾನೆ, ಠಾಣಾಧಿಕಾರಿ ಅವನೇನೆ. ಆ ಠಾಣಾಧಿಕಾರಿಗೆ ಹೋಗ್ಬಿಟ್ಟು ನೀವು ಕಂಪ್ಲೇಂಟ್ ಕೊಟ್ಬಿಟ್ಟು ಹಿಂಗೆ ನಿಮ್ಮ ಠಾಣೆಯಲ್ಲಿ ಠಾಣಾಧಿಕಾರಿ ಕದ್ಬಿಟ್ಟವನೇ ಅಂತ ಅವನ ಕೈಲೇ ಕಂಪ್ಲೇಂಟ್ ಕೊಟ್ಟರೆ ಏನಾಗಬಹುದು ಅಂತ ಬೇರೆ ಮೆಥಡ್ಸ್ ಏನ್ ಮಾಡ್ತಿದ್ದೀರಿ ನೀವು? ಇದಾಯ್ತು, ಈ ಜಾಗೃತಿ ಮೂಡಿಸಿ, ನಾನು ಜಾಗೃತನೇ, ಈಗ ಹಿಂಗೆಲ್ಲ ನಡೆದಿದ್ಯಂತೆ, ಹರಿಯಾಣದಲ್ಲಿ ಮೋಸ ಮಾಡಿದ್ರಂತೆ, ಆಳಂದದಲ್ಲಿ ಮೋಸ ಆಯ್ತಂತೆ, ಮಹಾದೇವಪುರ, ನಾನು ಜಾಗೃತನೇ, ಈಗ ಏನ್ ಮಾಡ್ಲಿ ಹೇಳಿ? ನಾನು ಈಗ ನನ್ನ ಹೆಸರು ಲಿಸ್ಟ್ ಅಲ್ಲಿ ಇತ್ತ, ವೋಟ್ ಮಾಡ್ತೀನಿ, ಇಲ್ವಾ ಸುಮ್ಮನೆ ಅಷ್ಟೇ ನನ್ನ ಕೈಲಿ. ಚುನಾವಣಾ ಆಯೋಗನ ನೀನು ಕಳ್ತನ ಮಾಡಿದ್ಯಾ, ವೋಟ್ ಕಳ್ತನ ಮಾಡಕ್ಕೆ ನೀನು ಸಪೋರ್ಟ್ ಮಾಡಿದ್ಯಾ, ಕೈ ಜೋಡಿಸಿ ಅಂತ ಅಂದಾಗ, ನೀವು ಪ್ರಾಮಾಣಿಕರಾಗಿದ್ರೆ ಇಮಿಡಿಯೇಟ್ ಆಗಿ ನಾನು ಕಳ್ಳ ಅಲ್ಲ, ನೀವು ಈ ತರ ಮಾಡೋದು ಸರಿ ಇಲ್ಲ, ತನಿಖೆ ಮಾಡಲ್ಲ, ಬೇಸ್ಲೆಸ್ ಅಂತ ಹೇಳ್ತಾ ಇದ್ರೆ ಅಷ್ಟೇ ನನ್ನ ಉತ್ತರ. ಇಲ್ಲ, ಈ ತನಿಖೆ ಮಾಡಬೇಕು. ಮಾಡಲ್ಲ ರೀ, ಮಾಡಲ್ಲ, ನೀವೇನ್ ಮಾಡ್ತೀರಿ? ಈಗ ನೀವು ಆಳಂದದಲ್ಲಿ ಮಾಡಿದ್ದನ್ನೇ ನೀವು ದೂರು ಕೊಟ್ಟರಲ್ಲ ಪೊಲೀಸರಿಗೆ, ಅದೇ ರೀತಿ ನೀವೇ ಖುದ್ದಾಗಿ ಇಲ್ಲ ನೀವು CBI ಗಾರು ದೂರು ಕೊಡಿ, ಇಲ್ಲಾಂದ್ರೆ ಚೀಫ್ ಜಸ್ಟಿಸ್ ಗಾರು ದೂರು ಕೊಡಿ. ಈ ತರ ನಮ್ಮ ಮೇಲೆ ಆರೋಪ ಬಂದಿದೆ, ಒಂದು ಕಾನ್ಸ್ಟಿಟ್ಯೂಟ್ ಮಾಡಿ, ಒಂದು ತನಿಖೆ SIT ಮಾಡಿ, ಇದು ತನಿಖೆಯನ್ನ ಮಾಡಿಸಿ ಅಂತ ನೀವೇ ಮನವಿ ಮಾಡಿ. ಚುನಾವಣಾ ಆಯೋಗನೇ ಮಾಡಿ. ಯಾಕಂದ್ರೆ ನಿಮ್ಮನ್ನ ನಾವು ಕಳ್ಳ ಅಂತ ಹೇಳ್ತಾ ಇರೋದು, ನಾವು ಮುಂದಕ್ಕೆ ಏನ್ ಮಾಡ್ಬೇಕು ಮಾಡ್ತೀವಿ. ಇದು ಒಂದಿನ ದಿನ ನಾವು ಇದು ಆರಂಭ, ಇದು ನಿಲ್ಸಲ್ಲ, ನಾವು ತಾರ್ಕಿಕ ಅಂತ ತಗೊಂಡೋಗ್ತೀವಿ. ವೋಟಿಂಗ್ ದಿನ ಮುಂಚೆ ನೋಡ್ಕೊಳ್ಳೋದು, ಎಲೆಕ್ಷನ್ಗೆ ರ್ಯಾಲಿಗಳಿಗಿಂತ ಮುಂಚೆ ಒಂದು ಡೇಟ್ ಫಿಕ್ಸ್ ಮಾಡ್ಕೊಳ್ಳೋದು, ಅವಾಗ ಇದನ್ನ ಹೇಳಿ ಮತದಾರರಲ್ಲಿ ನನಗೆ ಅನ್ಯಾಯಕ್ಕೊಳಗಾಗಿದೆ, ನನ್ನ ಪರ ಒಂದು ಸಿಂಪತಿ ಇಟ್ಕೊಳ್ಳಿ, ನೀವು ವೋಟ್ ಮಾಡಿ ಅಂತ ಕ್ಯಾಂಪೇನ್ ಆಯ್ತು. ಈಗ ನಿರಂತರವಾಗಿ ನಾವು ಮಾದೇವಪುರ ಎಕ್ಸ್ಪೋಸ್ ಮಾಡಿದ್ಮೇಲೆ, ಆಳಂದ ಹೇಳಿದ ಮೇಲೆ ನಾವು ಬಿಹಾರದ SIR ನಾವು ಪ್ರತಿಭಟನೆ ಮಾಡಿದ್ಮೇಲೆ ಹರಿಯಾಣದ ನಾವು ಎಕ್ಸ್ಪೋಸ್ ಮಾಡ್ತಾ ಇದೀವಿ, ಇಡೀ ದೇಶದಲ್ಲ ಎಕ್ಸ್ಪೋಸ್ ಮಾಡ್ತಾ ಇದೀವಿ. ಈ ನಾವು ಚುನಾವಣೆಗೂ ಕೊಟ್ಟಿದ್ದೀವಿ, ಇನ್ನು ಮುಂದುವರೆದು ನೀವು ಹೇಳಿದ್ರಿ. ಈಗ ಹೌದು, ಸುಪ್ರೀಂ ಕೋರ್ಟ್ಗೆ ಹೋಗೋದು ಒಳ್ಳೇದು, ಅದಕ್ಕೂ ಹೋಗ್ತೀವಿ, CBIಗೆ ದೂರು ಕೊಡೋದು ಅದು ಕೊಡ್ತೀವಿ. ಈಗ ನಾವು ಇಷ್ಟು ಬಹಿರಂಗವಾಗಿ ಇಡೀ ಸಾರ್ವಜನಿಕಕ್ಕೆ 140 ಕೋಟಿ ಜನತೆಗೆ ಹೇಳ್ತಾ ಇರ್ಬೇಕಾದ್ರೆ ಆ ಕೆಲಸ ಮಾಡಲ್ಲ ಅಂತೇನಿಲ್ಲ, ಆರಂಭ ಮುಂದುವರಿಸ್ತೀವಿ. ನಿಮ್ಮ ಹೊಣೆಗಾರಿಕೆಯನ್ನು ಕಾಯ್ತಾ ಇದ್ದೀವಿ. ಸುಭಾಷ್ ಸರ್ ಅವ್ರು ಹೇಳಿದ್ದಕ್ಕೂ ರಿಪ್ಲೈ ಕೊಡ್ಬೇಕು. ಸರ್ ಸುಭಾಷ್ ಸರ್ ಹೇಳಿದ್ರು,
ನೇಕಡ್ ಆಗ್ಬಿಟ್ಟಿದೆ ಎಲೆಕ್ಷನ್ ಕಮಿಷನ್ಸ್ ಅಂತ ಅಂದ್ಬಿಟ್ಟು. ಸರ್ ಇದೇ ತರ ಎಲೆಕ್ಷನ್ ಕಮಿಷನ್ಸ್ ಕಾಂಗ್ರೆಸ್ ಅವಧಿನಲ್ಲಿ ಬೂತ್ ಕ್ಯಾಪ್ಚರಿಂಗ್ ಎಲ್ಲ ಆಗಿದ್ದಾಗ ತಾವು ಅದ್ರ ಬಗ್ಗೆ ಅದು ಅವಾಗ ಎಕ್ಸ್ಪೋಸ್ ಆಗಿರ್ಲಿಲ್ವಾ ಸರ್? ಅವಾಗದಲ್ಲಿ ಯಾವ್ದನ್ನ ಪಾರ್ಟಿ ಬಗ್ಗೆ ಹೇಳ್ತಾ ಇದ್ದಾರೆ ಸರ್? ಸರ್ ನಾವು ಆಸ್ ಎ ಪಾರ್ಟಿ ಒಬ್ರು ಇನ್ನೊಂದು ಪೊಲಿಟಿಕಲ್ ಆರ್ಗನೈಸೇಷನ್ಸ್ ಅಕ್ಯೂಸ್ ಮಾಡಿದಾಗ ಅಪೋಸ್ ಮಾಡಿದಾಗ ಆಸ್ ಎ ಪಾರ್ಟಿ ನಾವು ರಿಪ್ಲೈ ಕೊಟ್ಟಿದ್ದೀವಿ. ECI ಆಸ್ ಇಸ್ ಓನ್ ಥಿಂಗ್ಸ್ ದೇ ವಿಲ್ ರಿಪ್ಲೈ ಆನ್ ದೇರ್ ಓನ್ ಅಂತಲ್ಲಿ ವಿ ಆರ್ ನಾಟ್ ಕಮೆಂಟ್ ಅವ್ರೇನ್ ರಿಪ್ಲೈ ಮಾಡ್ತಾರಂತ. ಮತ್ತೆ ಪ್ರತಿ ಸತಿ ಈ ಸತಿ ಆಟೋ ಬಾಂಬು ಈ ಸತಿ ಹೈಡ್ರೋಜನ್ ಬಾಂಬು ಅಂತ ಹೇಳಿದಾಗಲೂ ECI ಪಾಯಿಂಟ್ ಬೈ ಪಾಯಿಂಟ್ ಕ್ಲಾರಿಫಿಕೇಶನ್ಸ್ ಕೊಟ್ಟಿರುವಂತದ್ದು. ಕ್ಲಾರಿಫಿಕೇಶನ್ಸ್ ಕೊಟ್ಟಿದ್ಮೇಲೆ ನೆಕ್ಸ್ಟ್ ಇಯರ್ ಸರ್ ಹೇಳ್ತಾ ಇದ್ರು ಠಾಣಾಧಿಕಾರಿ ಆಗಿದಾಗ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಠಾಣಾಧಿಕಾರಿಗಳು ಇರ್ತಾರೆ, ಅಲ್ಲಿ ಹೋಗಿ ಅವರು ನ್ಯಾಯ ಕೇಳ್ಬೋದು ಸರ್ ಅದಲ್ಲಿ. ಆಮೇಲೆ ಮಾದೇಪುರದ ಬಂದಾಗ ಅರವಿಂದ್ ಲಿಂಬಾವಳಿ ಸಾಹೇಬರು ಪ್ರೆಸ್ ಕಾನ್ಫರೆನ್ಸ್ ಮಾಡೋದನ್ನ ಕ್ಲಾರಿಟಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಮುಂದಕ್ಕೆ ಹೋಗ್ಲಿಲ್ಲ ಸರ್. ನಾನು ಹೇಳೋದು ಒಂದೇನ್ ಗೊತ್ತಾ ಸರ್, ಅದಲ್ಲಿ ಬ್ಯಾಕಪ್ ಯುವರ್ ಆಕ್ಷನ್ ವಿತ್ ಯುವರ್ ಥಾಟ್ಸ್ ಏನೇನು ಇರ್ತಾರೆ ವರ್ಡ್ಸ್ ಇರುತ್ತಲ್ಲ ಅದನ್ನ ಬ್ಯಾಕಪ್ ಆಕ್ಷನ್ಸ್ ಅಲ್ಲಿ ಮಾಡಿ. ಡಿಸ್ಪರೇಟ್ ಮಾಡಬೇಡಿ, ಡಿಸ್ಪರೇಟ್ ಆಗಿ ಇಟ್ ಈಸ್ ಅಂಡರ್ಮೈನಿಂಗ್ ದ ಡೆಮೋಕ್ರಸಿ. ತಾವು ಹಿರಿಯರಿದ್ದೀರಾ, ಆ ತರ ಸುಮ್ಮನೆ ಜನರ ಒಂದು ಆದೇಶವನ್ನ ಜಸ್ಟ್ ಹಾಗೆ ತಿರಸ್ಕಾರ ಮಾಡೋದು ಒಳ್ಳೇದಲ್ಲ ಸರ್. ಆಮೇಲೆ ನಾನು ಹೇಳೋದು ಸರ್, ಎಲೆಕ್ಷನ್ಸ್ ಆದ್ಮೇಲೆ ನೀವು ಬೇಸ್ಲೆಸ್ ಅಲಿಗೇಷನ್ಸ್ ಅಂತ ಮತ್ತೆ ನಾ ಆಸ್ ಎ ಪೊಲಿಟಿಕಲ್ ಪಾರ್ಟಿ ಹೇಳೋದಂತಾಗ ದೇರ್ ಇಸ್ ವಾಸ್ ಅ ಝೀರೋ ಆಕ್ಷನ್ ಆನ್ ದ ಕಾಂಗ್ರೆಸ್